6 ದಿನಗಳ ನಂತರ ಭಾಗೇಶ ಪಾಟೀಲ ಮೃತದೇಹ ಪತ್ತೆ. 6 ದಿನಗಳ ಶೋಧನೆ ನಂತರ ಭಾಗೇಶ ಪಾಟೀಲ ಮೃತದೇಹ ಪತ್ತೆ. ವೇದಗಂಗಾ ನದಿಯ ಪ್ರವಾಹದಲ್ಲಿ ಹರಿದು ಹೋದ ಯುವಕನ ಶವ ಪತ್ತೆ. ವೇದಗಂಗಾ ನದಿಯ ದಡದಲ್ಲಿ ಮಹಾಪೂರ ನೀರನ್ನು ನೋಡಲು ಹೋದ ಯುವಕನು ನದಿ ನೀರಿಗೆ ಬಿದ್ದು ಹರಿದು ಹೋದ ಘಟನೆ. ನಿಪ್ಪಾಣಿ ತಾಲೂಕಿನ ಬೋಜವಾಡಿ ಗ್ರಾಮದ ರಹಿವಾಸಿ ಭಾಗೇಶ್ ಬೈರಗೌಡ ಪಾಟೀಲ್ ಈತನು ತನ್ನ ಸ್ನೇಹಿತರೊಂದಿಗೆ ಬೋಜವಾಡಿ ಕುನ್ನೂರು ದಾರಿಯಲ್ಲಿ ವೇದಗಂಗಾ ನದಿ ಮೇಲೆ ಇರುವ ಖುಡ್ಕೋಳ್ ಸೇತುವೆಯ ಬಳಿ ಮಹಾಪೂರ ನೀರನ್ನು ನೋಡಲು ಹೋಗಿ ನದಿ ಪ್ರವಾಹಕ್ಕೆ ಬಿದ್ದ ಘಟನೆ ಬುಧವಾರ ದಿನಾಂಕ 22ರಂದು ಸಂಭವಿಸಿದೆ. ಘಟನೆಯ ಮಾಹಿತಿ ದೊರೆತ ನಂತರ ಯುವಕನ ಕುಟುಂಬದವರು ಮತ್ತು ಸಂಬಂಧಿಕರು ನದಿ ಪ್ರವಾಹದಲ್ಲಿ ಹುಡುಕಾಟ ಪ್ರಾರಂಭಿಸಿದ್ದರು. ಈ ಸಂದರ್ಭದಲ್ಲಿ ವೇದಗಂಗಾ ನದಿಯು ಹರಿದು ದೂದಗಂಗಾ ನದಿಯನ್ನು ಸೇರಿ ಮುಂದೆ ಹರಿಯುವ ಕಾರದಗ ಗ್ರಾಮದ ಬಳಿ ಇರುವ ದೂದಗಂಗಾ ನದಿಯ ಪೂರ್ವಕ್ಕೆ ನದಿ ಪಾತ್ರದಲ್ಲಿ 5 ದಿನಗಳ ಅಥಕ ಪ್ರಯತ್ನದ ನಂತರ ಭಾನುವಾರ ದಿನಾಂಕ 26ರಂದು ಯುವಕನ ಶವ ಪತ್ತೆಯಾಗಿದೆ. ಪ್ರವಾಹದ ರಭಸಕ್ಕೆ ಕೊಚ್ಚಿ ಹೋದ ಕಾರಣ ಯುವಕನು ಸಾವಿಗೀಡಾಗಿದ್ದು, ಪತ್ತೆಯಾದ ಶವವನ್ನು ಹೊರಗೆ ತೆಗೆದು ಶವ ವಿಚ್ಛೇದನೆ ನಂತರ ಶವವನ್ನು ಕುಟುಂಬಸ್ಥರಿಗೆ ಒಪ್ಪಿಸಲಾಯಿತು. ಈ ಬಗೆಗೆ ಮೃತಪಟ್ಟ ಯುವಕನ ತಂದೆಯಾದ ಬೈರಗೌಡ ಪಾಟೀಲ ಇವರು ಸದಲಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸದಲಗಾ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ ಬಿರಾದರ್ ಮತ್ತು ಪೊಲೀಸ್ ಅಧಿಕಾರಿಗಳ ತಂಡ ದಾಖಲಿಸಿ ಪಂಚನಾಮೆ ಮಾಡಲಾಯಿತು. ಜೊತೆಗೆ ಗ್ರಾಮಸ್ಥರು ಘಟನಾ ಸ್ಥಳದಲ್ಲಿ ಉಪಸ್ಥಿತರಾಗಿದ್ದರು. ನದಿ ಪಾತ್ರದಲ್ಲಿ ಪ್ರವಾಹ ನೀರನ್ನು ನೋಡಲು ಹೋಗಿ ಸಂಭವಿಸಿದ ದುರಂತದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡ ಭಾಗೇಶ ಪಾಟೀಲನ ಆಕಸ್ಮಿಕ ಸಾವಿನಿಂದ ಅವನ ಕುಟುಂಬದ ಮೇಲೆ ಆಘಾತ ಉಂಟಾಗಿದ್ದು, ಬೋಜವಾಡಿ ಮತ್ತು ಪರಿಸರದಲ್ಲಿನ ಗ್ರಾಮಸ್ಥರು ಆಪ್ತರು ಹಳಹಳ ವ್ಯಕ್ತಪಡಿಸಿದ್ದಾರೆ. ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಬೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ.